ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮಗ ಹೇಳಿಲ್ಲ ಗುರು, ನಾನು ಇಂಡಿಯಾ ಮೇಲೆ ಸೌತ್ ಆಫ್ರಿಕಾದವರು T20 ಮ್ಯಾಚಸ್ನ ಗೆಲ್ಲಕ್ಕೆ 100% ಸಾಧ್ಯನೇ ಇಲ್ಲ ಅಂತ ಹೇಳಿದೆ ಗುರು. ಅದೇ ಥರನೇ ಆಯಿತು. ಯಾಕೆ ಅಂತಂದರೆ ಇಂಡಿಯಾದವರು T20 ಫಾರ್ಮೆಟಲ್ಲಿ ಆಲ್ ಪ್ಲೇಯರ್ಸು 100% ಎಫರ್ಟ್ ಕೊಡ್ತಾರೆ. ಅದರಲ್ಲೂ ಎಸ್ಪೆಷಲಿ ಈ ಆಲ್ರೌಂಡರ್ ಕ್ಯಾಟಗರಿಲಿರೋಂಥ ಹಾರ್ದಿಕ್ ಪಾಂಡ್ಯ ಆಗಿರಲಿ, ಅಕ್ಷರ್ ಪಟೇಲ್ ಆಗಿರಲಿ, ಶಿವಮ್ ದುಬೆ ಆಗಿರಲಿ, ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮಗ. ಓಕೆ ಗೈಸ್, ಮೊದಲಿಂದ ಬರೋದಾದರೆ ಟಾಸು ಈ ಮ್ಯಾಚಲ್ಲೂ ಸೋಲ್ತಾರೆ ಗುರು. ಅದೇನು ದುರಾದೃಷ್ಟ ಐತೆ ಗೊತ್ತಿಲ್ಲ ನನಗಂತೂ. ಟಾಸ್ ವಿಚಾರ ಅಂತ ಬಂದರೆ 100% ಇಂಡಿಯಾದವರು ಸೋಲ್ತಾರೆ ಅಂತಲೇ ಹೇಳ್ಬೋದು. ಆದ್ರೂ ಟಾಸ್ ಸೋತ್ರೂ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ಅವರು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಗಿಲ್ಲು ಯಪ್ಪ T20 ಫಾರ್ಮೆಟಲ್ಲಿ ಆ ಗಿಲ್ನ ಏನಕ್ಕನ ಆ್ಯಡ್ ಮಾಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ ಗುರು. ಅವ್ರು ಎಲ್ಲ ಮ್ಯಾಚಸ್ಸೂ ಏನೋ ರನ್ ಹೊಡೆಯೋಣ ಅಂತ ಹೋಗ್ತಾರೆ, ಯಾವುದೇದೋ ಶಾಟ್ ಆಡ್ಬಿಟ್ಟು ಔಟ್ ಆಗ್ತಾರೆ. ಇದರಿಂದ ನನಗಂತೂ ಗಿಲ್ ಬದಲು ನಮಗೆ ಸಂಜು ಸ್ಯಾಮ್ಸನ್ ನೋಡೋದಕ್ಕೆ ಅದೊಂದು ಪ್ಲೇಸಲ್ಲಿ ಮಾತ್ರ ಗಿಲ್ ಬದಲು ಸಂಜು ಸ್ಯಾಮ್ಸನ್ನೇ ಆಡ್ಸೋದಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಗುರು. ಯಾಕೆಂದರೆ ಗಿಲ್ಲು ಎಷ್ಟು ಅವಕಾಶ ಅಂತ ಕೊಡೋದು ಗುರು. ಎಲ್ಲ ಮ್ಯಾಚು ಆಡಿಸ್ತಾರೆ, ಏನು ಕಾಂಟ್ರಿಬ್ಯೂಟೇ ಕೊಡೋದಿಲ್ಲ. ಇದರಿಂದ ಗಿಲ್ಲೊಂದು ತೆಗೆದಾಕ್ಬಿಟ್ರೆ ಅವ್ರ ಬದಲು ಸಂಜು ಸ್ಯಾಮ್ಸನ್ ಆ್ಯಡ್ ಮಾಡಿದ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ. ಓಕೆ ಗೈಸ್, ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ಅದರಲ್ಲಿ ಗಿಲ್ ಬೇಗ ಔಟ್ ಆಗೋಗ್ಬಿಡ್ತಾರೆ. ಇನ್ನು ಅಭಿಷೇಕ್ ಶರ್ಮಾ ಒಂದು ಸ್ವಲ್ಪ 12 ಬಾಲ್ಗೆ 17 ರನ್ನೇನೋ ಹೊಡಿತಾರೆ. ಇನ್ನು ನೆಕ್ಸ್ಟ್ ಬಂತಂದರೆ ಯಾರಪ್ಪ, ತಿಲಕ್ ವರ್ಮಾ ಅವರು ಅಷ್ಟಕ್ಕಷ್ಟೇ ಆಡೋದೆ. ಮತ್ತು ಸೂರ್ಯಕುಮಾರ್ ಅವರು ಅಷ್ಟೇ ಸರಿಯಾಗಿ ಆಡೋಕ್ಕಾಗಲಿಲ್ಲ. ಯಾಕೋ ಎಲ್ಲೋ ಒಂದು ಕಡೆ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಫಾರ್ಮು ಸ್ವಲ್ಪ ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅದೊಂದು 10-15 ಮ್ಯಾಚ್ಗಳಲ್ಲಿ. ಇನ್ನು ನೆಕ್ಸ್ಟ್ ಬಂದರೆ ಹಾರ್ದಿಕ್ ಹೇಳಿಲ್ಲ ಹೋಗೋರು. ಹಾರ್ದಿಕ್ ಪಾಂಡ್ಯ ಬಂತಂದರೆ ಆಲ್ಮೋಸ್ಟು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹೋಗ್ತಾರೆ ಇಂಡಿಯನ್ ಟೀಮಲ್ಲಿ. ಯಾಕೆ ಅಂತ ಅವ್ರು ಆ ಥರ ಆಡ್ತಿದ್ದಾರೆ. ನಾವೇನು ಅವರೇ ಈ ಮ್ಯಾಚಸ್ನ ಗೆಲ್ಲೋದಕ್ಕೆ ಮುಖ್ಯ ಕಾರಣ ಅಂದರೆ ಹಾರ್ದಿಕ್ ಪಾಂಡ್ಯನ ಅಂತ ಹೇಳ್ಬೋದು. ಯಾವ ಥರ ಫಿನಿಷಿಂಗ್ ಟಚ್ ಕೊಟ್ಟರು ಅವರು. ಸ್ಟಾರ್ಟಿಂಗ್ ಒಂದು 8-9 ಓವರು ರನ್ನು ಹೊಡೆಯೋದಕ್ಕೆ ಬ್ಯಾಟ್ಸ್ಮನ್ಗಳು ಎಷ್ಟು ಪರದಾಡ್ತಾಯಿದ್ರು. ಅಂಥ ಟೈಮಲ್ಲಿ ಹಾರ್ದಿಕ್ ಪಾಂಡ್ಯ ಬಂದು ಎಷ್ಟು ಸಖತ್ತಾಗಿ ಫಿನಿಷಿಂಗ್ ಮಾಡಿಕೊಟ್ರು. 50 ಎಲ್ಲ ಹೊಡೆದು ಸಖತ್ತಾಗಿ ಫಿನಿಷಿಂಗ್ ಮಾಡಿಕೊಟ್ಟು ಟೋಟಲಾಗಿ 175 ಟಾರ್ಗೆಟ್ನ ಕೊಡ್ತಾರೆ ಸೌತ್ ಆಫ್ರಿಕಾದವ್ರಿಗೆ. ಈ ಸೌತ್ ಆಫ್ರಿಕಾದವರು ಈ ಟಾರ್ಗೆಟ್ನ ರೀಚ್ ಮಾಡ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ ಗುರು. ಆದರೆ ಇಂಡಿಯಾ ಬೌಲರ್ಗಳು ಬಿಡೋಕ್ಕೆ ಚಾನ್ಸೇ ಇಲ್ಲ. ಹರ್ಷ್ದೀಪ್ ಸಿಂಗ್ ಫಸ್ಟ್ನೇ ಓವರಲ್ಲಿ ವಿಕೆಟ್ಸ್ ಎತ್ತಂಥ ಫೇವ್ರೇಟ್ ಬೌಲರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇಡೀ T20 ಬೌಲರ್ಸ್ಗಳೆಲ್ಲರಿಗಿಂತ ಹೋಲಿಸಿದ್ರೆ ಹರ್ಷದೀಪ್ ಸಿಂಗು ಫಸ್ಟ್ ಓವರಲ್ಲೇ ವಿಕೆಟ್ ಎತ್ತುತ್ತಾರೆ ಅನ್ನೋ ಭರವಸೆ ಹೇಳ್ತಿರ್ತಾರೆ ಗುರು. ಕಾಮೆಂಟ್ರಿಲೇ ಹೇಳ್ತಿರ್ತಾರೆ, ಈ ಫಸ್ಟ್ನೇ ಓವರಲ್ಲಿ ಹರ್ಷದೀಪ್ ಸಿಂಗ್ ಜಾಸ್ತಿ ವಿಕೆಟ್ ಎತ್ತಿದ್ದಾರೆ ಅಂತ. ಲಾಸ್ಟಲ್ಲಿ ವಿಕೆಟೇ ಕೊಟ್ಬಿಡ್ತಾರೆ, ಕ್ವಿಂಟನ್ ಡಿಕಾಕ್ ಡಕ್ಔಟ್ ಆಗೋಗ್ತಾರೆ. ಅಪ್ಪ ಕ್ರೇಜಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬೂಮ್ರಾ ಬಿಡ್ತಾರೆ ಗುರು. 100 T20 ವಿಕೆಟ್ಸ್ನ ಎತ್ತಿದ್ದಾರೆ ಗುರು. ಆಲ್ ಫಾರ್ಮೆಟಲ್ಲಿ ಇಂಡಿಯಾ ಪರವಾಗಿ ಇವರೊಬ್ಬರೇ ಅಂತಲೇ ಹೇಳ್ಬೋದು. ಆಲ್ ಫಾರ್ಮೆಟ್ಸಲ್ಲಿ 100 ವಿಕೆಟ್ಸ್ ಎತ್ತಿದಂಥ ಏಕೈಕ ಬೌಲರ್ ಬೂಮ್ರಾ ಆಗ್ತಾರೆ ಅಂತಲೇ ಹೇಳ್ಬೋದು ಗುರು. ಇನ್ನು ನೆಕ್ಸ್ಟ್ ಬಂತಂದರೆ ಅಕ್ಷರ್ ಪಟೇಲು, ಹಾರ್ದಿಕ್ ಪಾಂಡ್ಯ ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಹೇಳಿಲ್ವ, ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲು ಆಲ್ರೌಂಡರ್ಸು ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ T20 ಈ ಮ್ಯಾಚ್ಗಳಲ್ಲಿ ಎಫೆಕ್ಟಿವ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಸೌತ್ ಆಫ್ರಿಕಾದವರು ಅತಿ ಕಡಿಮೆ ಇಂಡಿಯಾ ಪಿಚ್ಚಲ್ಲಿ ಅತಿ ಕಡಿಮೆ 74ಗೆ ಆಲ್ಔಟ್ ಆಗೋಗ್ತಾರೆ. ಇದೇ ಫಸ್ಟ್ ಅಂತ ಹೇಳ್ಬೋದು. ಅತಿ ಕಡಿಮೆ ರನ್ಗೆ ಆಲ್ಔಟ್ ಆಗಿರೋಂಥ ಸೌತ್ ಆಫ್ರಿಕಾದವರು. ನನಗಂತೂ ತುಂಬ ಅಂದರೆ ತುಂಬ ಒತ್ತಾಡಿದ್ರು ಅಂತ ಹೇಳ್ಬೋದು ರನ್ಗಳು ಹೊಡೆಯೋದಕ್ಕೆ. ಯಾರೋ 30 ರನ್ ಪ್ಲಸ್ ಹೊಡೆದೇ ಇಲ್ಲ ಗುರು. ಅದರಲ್ಲಿ ಬ್ರೇವಿಸೇ 26 ರನ್ ಹೊಡಿತಾರೆ. ಅದೇ ಎಷ್ಟು ಸ್ಕೋರ್ ಅಂತ ಅನ್ಕೊತೀನಿ ಗುರು. ನಾನಂತೂ ಟೋಟಲಾಗಿ ಓವರಾಲಾಗಿ ಇಂಡಿಯಾ ಫೀಲ್ಡಿಂಗಿಂದ ಇರ್ಬೋದು, ಬ್ಯಾಟಿಂಗಿಂದ ಹಿಡಿದಿರ್ಬೋದು, ತಿರ್ಗಾ ಬೌಲಿಂಗಿಂದ ಹಿಡಿದಿರ್ಬೋದು, ಅಲ್ಲಿ ಎಲ್ಲ 3 ಇದರಲ್ಲೂ ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಹೇಳ್ತೀನಿ ಗುರು, T20 ಫಾರ್ಮೆಟಲ್ಲಿ ಇಂಡಿಯಾದಲ್ಲಿ ಅದರಲ್ಲಿ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಲಿ ಯಾವ ಸೀರೀಸು ಸೋತಾ ಇಲ್ಲ ಅಂತಲೇ ನನಗೆ ಸ್ಟ್ರಾಂಗಾಗಿ ಈ ಸೀರೀಸು ಗೆಲ್ತಾರೆ ಅಂತ ಅನ್ಕೊತಾ ಇದ್ದೀನಿ ಮಗ ನಾನು. ಒಟ್ಟಿನಲ್ಲಿ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನಾಳೆನೇ ಮ್ಯಾಚಲ್ಲಿ ಯಾವ ಪ್ಲೇಯಿಂಗ್ 11ನ ಚೇಂಜ್ ಮಾಡಿದ್ರೆ ಮತ್ತು ಯಾವ ಪ್ಲೇಯರ್ನ ಆಡಿಸಿದ್ರೆ ಇನ್ನೂ ನಾಳೆ ಮ್ಯಾಚಲ್ಲಿ ಸ್ಟ್ರಾಂಗ್ ಆಗ್ತಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಾದರೂ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.